ವೆಲ್ಕಮ್ ಸೀಡ್ಸು ಶಂಕರ್ ಮೂರ್ತಿ ಅಂತ. ಇವತ್ತು ಸಿದ್ದಾಪುರ ಗ್ರಾಮಕ್ಕೆ ಬಂದಿದ್ದೀವಿ. ಇವರು ಕಿರಣ್ ಅವರು, ನಿಡಘಟ್ಟ ನರ್ಸರಿ. ಸರ್, ತಮ್ಮ ಹೆಸರು ಒಂಚೂರು ಪರಿಚಯ ಮಾಡ್ಕೊಳ್ಳಿ. ಟೊಮೊಟೊ ಹೇಗಿದೆ? ಇದು ಹೊಯ್ಸಳ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ನಿಡಘಟ್ಟ ಗ್ರಾಮ. ನಮ್ಮದು ನರ್ಸರಿ ಇದೆ, ಬೆನಕೈ ಟೆಕ್ ನರ್ಸರಿ. ಸರ್ರಿಗೆ ಇದು ಹೊಯ್ಸಳ ಹೊಸ ವೆರೈಟಿ ವೆಲ್ಕಮ್ ಸೀಡ್ಸ್ನವ್ರದ್ದು. ನಮ್ಮ ದೇವೇಂದ್ರ ಸರ್ ಅವರಿಗೆ ಕೊಟ್ಟೆ, ಹೊಸದು ಹಾಕಿ ಸರ್ ತುಂಬ ಚೆನ್ನಾಗಿ ಬರುತ್ತೆ ಅಂತಿದ್ದಾರೆ ಅಂತೇಳಿ ಅವರು ಧೈರ್ಯ ಮಾಡಿ ಹಾಕಿದ್ರು. ಅದು ಭಾರಿ ಮೆಚ್ಚಬೇಕಾಯ್ತು. ಹಾಗಾಗಿ ತುಂಬ ಚೆನ್ನಾಗಿ ಬೆಳೆದ್ರು. ಒಳ್ಳೆ ಕ್ವಾಲಿಟಿ ಇದೆ. ನಾಳೆ ಹೊಸದಾಗಿ ಫಸ್ಟಾಗಿ ಹಾರ್ವೆಸ್ಟಿಂಗ್ ಮಾಡ್ತಿದ್ದಾರೆ. ನಾಡಿದ್ದು ಮಾರ್ಕೆಟಲ್ಲಿ ನೀವು ಕೂಡ ಹರಾಜು ನೋಡಿ ಖುಷಿ ಪಡ್ತೀರಾ. ಅಷ್ಟೊಂದು ಚೆನ್ನಾಗಿ ಈಗ ಕಲರು, ಸೈಜು, ಕೀಪಿಂಗ್ ಕ್ವಾಲಿಟಿ ಎಲ್ಲದೂ ಚೆನ್ನಾಗಿದೆ. ದಪ್ಪನೂ ಇದೆ. ಹೊರಕ್ಕೆ ಚೆನ್ನಾಗಿ ಇದನ್ನು ಇಷ್ಟಪಟ್ಟು ತಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಅಷ್ಟೊಂದು ಗಟ್ಟಿ ಇದೆ ಒಳಗೆ, ನೀರಿನ ಅಂಶ. ಈಗ ನರ್ಸರಿ ಅವರೆಲ್ಲ ಬೀಜ ಬಿಡಿಸ್ಬೋದಲ್ಲ ಧೈರ್ಯವಾಗಿ? ಖಂಡಿತವಾಗಿಯೂ ಬಿಡಿಸಿ ರೈತರುಗಳಿಗೆ ಒಂದು ಅನುಕೂಲ ಆಗುತ್ತೆ. ಇಂಥ ವೆರೈಟಿಗಳಿಂದ ಏನಾಗುತ್ತೆ ಅಂದರೆ ರೈತರಿಗೆ ಒಳ್ಳೆ ಬೆಲೆ ಸಿಗೋದ್ರಿಂದ ಆರ್ಥಿಕ ಮಟ್ಟ ಸುಧಾರಣೆ ಆಗುತ್ತೆ ಅಂತ ಅನ್ಕೊಂತೀನಿ. ಓಕೆ, ಥ್ಯಾಂಕ್ಸ್.